ಸಿಟಿಯಲ್ಲಿ ಮಹಾಮಾರಿ ರೋಗಗಳ ಆರ್ಭಟ ಶುರುವಾಗಿದೆ. ಒಂದ್ ಕಡೆ ಕೋವಿಡ್ ಕೇಕೆ ಹಾಕ್ತಿದ್ರೆ ಮತ್ತೊಂದೆಡೆ ಡೆಂಗಿ ನಸುನಗ್ತಿದೆ. ಇದರ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ರೆ ಇತ್ತ ಆಸ್ಪತ್ರೆಗಳಿಗೆ ಖಡಕ್ ವಾರ್ನಿಂಗ್ ರವಾನಿಸಲಾಗಿದೆ. ಕೋವಿಡ್ ಡೆಂಗಿ ಆರ್ಭಟ, ಆಸ್ಪತ್ರೆಗಳಿಗೆ ಕಟ್ಟೆಚ್ಚರ. ಮೆಡಿಕಲ್ ಸೂಪರಿಂಟೆಂಡೆಂಟ್ಗಳಿಗೆ ಖಡಕ್ ವಾರ್ನಿಂಗ್. ರಾಜ್ಯದಲ್ಲಿ ಮಹಾಮಾರಿಗಳ ಆರ್ಭಟ ಶುರುವಾಗಿದೆ. ಅದರಲ್ಲೂ ಕೋವಿಡ್ ಕೇಕೆ ರಾಜ್ಯದಲ್ಲಿ ಆರಂಭವಾಗಿದೆ. ಜನರಲ್ಲಿ ಕೋವಿಡ್ ಆತಂಕ ಜೋರಾಗಿದ್ರೆ ಇತ್ತ ಆರೋಗ್ಯ ಇಲಾಖೆ ಕೂಡ ಹೈ ಅಲರ್ಟ್ ಆಗಿದೆ. ಆದ್ರೆ ಒಂದಿಷ್ಟು ಆಸ್ಪತ್ರೆಗಳು ಬೇಜವಾಬ್ದಾರಿ ವಹಿಸಿರೋದು ಆರೋಗ್ಯ ಇಲಾಖೆ ಕೆಂಗಣ್ಣಿಗೆ ಗುರಿಯಾಗಿದೆ. ಸ್ವಚ್ಛತೆ ಕಾಪಾಡದೆ ಬೇಕಾಬಿಟ್ಟಿ ನಡೆದುಕೊಳ್ಳುತ್ತಿರುವ ದೂರುಗಳು ಬಂದಿದ್ದು ಅಂತಹ ಆಸ್ಪತ್ರೆಗಳಿಗೆ ಆರೋಗ್ಯ ಇಲಾಖೆ ವಾರ್ನಿಂಗ್. ಅನೇಕ ಆಸ್ಪತ್ರೆಗಳಲ್ಲಿ ಸ್ವಚ್ಛತೆ ಕೊರತೆ ಕಾಡುತ್ತಿದೆ. ಅಲ್ಲಲ್ಲೇ ಕಸದ ರಾಶಿ, ಎಳೆನೀರಿನ ಅವಶೇಷ ಅಲ್ಲಿಯೇ ಬಿದ್ದಿದೆ. ಇದರಿಂದಾಗಿಯೇ ರೋಗಗಳು ಹರಡುವ ಸಾಧ್ಯತೆ ಹೆಚ್ಚಾಗಿದ್ದು ಸರ್ಕಾರಿ ಆಸ್ಪತ್ರೆಗಳ ಮೆಡಿಕಲ್ ಸೂಪರಿಂಟೆಂಡೆಂಟ್ಗಳಿಗೆ ಎಚ್ಚರಿಕೆ ನೀಡಿದ್ದು ಸ್ವಚ್ಛತೆ ಕಾಪಾಡಿಕೊಳ್ಳಲು ಸೂಚಿಸಿದೆ. ಅದರಲ್ಲೂ ಆಸ್ಪತ್ರೆಗಳಲ್ಲಿ ಎಳೆನೀರು ಕುಡಿದು ಅಲ್ಲಲ್ಲಿ ಬಿಸಾಕುತ್ತಿರುವ ರೋಗಿಗಳಿಗೂ ಅರಿವು ಮೂಡಿಸಲು ಇಲಾಖೆ ಸೂಚಿಸಿದೆ. ಈಗಾಗಲೇ ನಾವು ಏನು ಮೀಟಿಂಗ್ಗಳನ್ನು ಮಾಡಿ ಹಲವಾರು ಸಂದರ್ಭದಲ್ಲಿ ನಾವು DHಗಳ ಕಡೆ ಮೀಟಿಂಗ್ ಮಾಡಿದ್ದೀವೋ ಆವಾಗ ನಾವು ಸ್ವಚ್ಛತೆಯನ್ನು ಕಾಪಾಡೋದನ್ನು ಒಂದು ಬೇಸಿಕ್ ಪ್ರಿನ್ಸಿಪಲ್ ಆಗಿದೆ. ಬರೀ ಡೆಂಗ್ಯೂ ರೋಗ ಈ ಪ್ರಕರಣಗಳಿಗಂತ ಇಲ್ಲದೆ ಯಾವಾಗಲೂ ಹಾಸ್ಪಿಟಲ್ ಸ್ವಚ್ಛತವಾಗಿರಬೇಕು. ಆ ಒಂದು ದೃಷ್ಟಿಯಿಂದ ನಾವು ಸೂಚನೆಗಳನ್ನು ಕೊಡ್ತಾ ಬಂದಿದ್ದೀವಿ. ಇದು ಒಂದು ಏನು ಈ ಎಳನೀರದು ಸಂಬಂಧಪಟ್ಟ ಒಂದು ಸ್ಪೆಸಿಫಿಕ್ ಆದ ಪ್ರಾಬ್ಲಮನ್ನು ಹೇಳಿದಿರೋ ಅದರ ಮೇಲೆ ಕೂಡ ಗಮನ ಹರಿಸಿ ಸೂಕ್ತ ಸ್ವಚ್ಛತೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾನು ಅವರಿಗೆ ಸೂಚನೆಯನ್ನು ಕೊಡ್ತೀನಿ. ಒಟ್ನಲ್ಲಿ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗುತ್ತಿದ್ದು ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದೆ. ನಿದ್ದೆಯಲ್ಲಿರುವ ಆಸ್ಪತ್ರೆಗಳು ಇನ್ನಾದರೂ ಎಚ್ಚರಗೊಳ್ಳುತ್ತಾ ಅಂತ ಕಾದ್ ನೋಡಬೇಕಿದೆ. ಶರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.